ಪ್ರೈಸ್ ದಿ ಲಾರ್ಡ್. ಪ್ರಭೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ದೇವರು ನಮಗೆ ಮತ್ತೊಂದು ದಿನವು ದಾನವಾಗಿ ಕೊಟ್ಟಿದ್ದಾರೆ. ಕಳೆದ ರಾತ್ರಿ ಎಷ್ಟೋ ಮಕ್ಕಳು ಮೃತಪಟ್ಟಿದ್ದಾರೆ, ಎಷ್ಟೋ ಮಕ್ಕಳು ಗಾಯಗೊಂಡಿದ್ದಾರೆ, ಎಷ್ಟೋ ಮಕ್ಕಳು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಎಷ್ಟೋ ಮಕ್ಕಳು ಅನಾಥಾಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ, ನಾನಾ ರೀತಿ ಜಾಗದಲ್ಲಿ ಪ್ರತ್ಯೇಕ ಸ್ಥಳದಲ್ಲಿ ಶುಶ್ರೂಷಣೆ ಪಡೆಯುತ್ತಿದ್ದಾರೆ. ಆದರೆ ದೇವರು ತಮ್ಮ ಕರುಣೆಯಿಂದ ನಮ್ಮನ್ನು ಸುಖ ನಿದ್ರೆ ನೀಡಿ ಎಬ್ಬಿಸಿ ಮುಂಜಾನದಲ್ಲಿ ಆಶೀರ್ವಾದ ಮಾಡಿ ಮತ್ತೊಂದು ದಿನ ಕೊಟ್ಟಿದ್ದಾರೆ. ಆತನು ಕೊಟ್ಟಂಥ ಎಲ್ಲ ಕೃಪಾವರಗಳಿಗಾಗಿ ಪ್ರತಿದಿನ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರೈಸ್ ದಿ ಲಾರ್ಡ್. ಬನ್ನಿ, ಇಂದಿನ ವಾಗ್ದಾನ ಕರೆಯನ್ನು ಕುರಿತು ನಾವು ಚಿಂತಿಸೋಣ. ನಾವು ಈ ಸಮಯದಲ್ಲಿ ಆಗಮನ ಕಾಲದಲ್ಲಿ ಇದ್ದೀವಿ ಪ್ರಿಯರೇ. ಈ ಆಗಮನ ಕಾಲ, ತಪಸ್ಸು ಕಾಲ ಎರಡು ಒಂದೇ ಹೋಲಿಕೆ ಎಂಬುದು ನಾವು ಹೇಳ್ಬೋದು. ಆಗಮನ ಕಾಲದಲ್ಲಿ ಪ್ರಭು ಕ್ರಿಸ್ತರು ನಾವು ಎದುರುಗೊಳ್ಳಲಿಕ್ಕಾಗಿ ಸಿದ್ಧರಿದ್ದೀವಿ. ತಪಸ್ಸು ಕಾಲದಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡ್ತೀವೋ ಅದೇ ರೀತಿ ಈ ಆಗಮನ ಕಾಲದಲ್ಲಿ ದೇವರೊಂದಿಗೆ ನಾವು ಪರಿಶುದ್ಧವಾಗಿ ನಡೆದುಕೊಳ್ಳಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ. ಬನ್ನಿ, ಇಂದಿನ ವಾಗ್ದಾನ ಕರೆಯನ್ನು ಕುರಿತು ನಾವು ಚಿಂತಿಸೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ವಚನ ನಾವು 36ರಿಂದ 44 ಧ್ಯಾನಿಸೋಣ. ಆ ದಿನಗಳಲ್ಲಿ, ಆ ಗಳಿಗೆಯಲ್ಲಿ ಯಾವಾಗ ಬರುವುದೆಂದು ದೇವರೇ ಹೊರತು ಮತ್ತಾರು ಅರಿಯರು. ಸ್ವರ್ಗದ ದೂತರಾಗಲಿ ಪುತ್ರನಾಗಲಿ ಅದನ್ನು ಅರಿಯರು. ನೋವನ ಕಾಲದಲ್ಲಿ ಆದಂತೆ ನರಪುತ್ರನು ಬರುವಾಗಲೂ ಆಗುವುದು. ಪ್ರೈಸ್ ದಿ ಲಾರ್ಡ್. ಜಲಪ್ರಳಯಕ್ಕೆ ಹಿಂದಿನ ದಿನಗಳಲ್ಲಿ ನೋಹನು ನಾವೆಯನ್ನು 10 ದಿನದವರೆಗೂ ಜನರು ತಿನ್ನುತ್ತಲೇ ಕುಡಿಯುತ್ತಲೇ ಇದ್ದರು. ಮದುವೆ ಮಾಡಿಕೊಡುವುದರಲ್ಲಿ ನಿರಂತರಾಗಿದ್ದರು. ಜಲಪ್ರಳಯ ಬಂದು ಅವರನ್ನು ಕೊಚ್ಚಿಕೊಂಡು ಹೋಗುವ ತನಕ ಅರಿವು ಅವರಿಗಿರಲಿಲ್ಲ. ನರಪುತ್ರನು ಆಗಮಿಸುವಾಗ ಹಾಗೆಯೇ ನಡೆಯುವುದು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಲ್ಲಿ ಪ್ರಭು ಕ್ರಿಸ್ತರು ನೋಹನ ಕಾಲದಲ್ಲಿ ನಡೆದಂಥ ಘಟನೆಯನ್ನು ಇಲ್ಲಿ ನಮಗೆ ಜ್ಞಾಪಕ್ಕೆ ಮನವರಿಕೆ ಮಾಡುತ್ತಾರೆ. ಪ್ರಿಯರೇ, ನೋಹನ ಕಾಲದಲ್ಲಿ ಆದಂತೆ ಯೇಸು ಸ್ವಾಮಿ ಬರುವ ಕಾಲದಲ್ಲಿ, ನಾನು ಬರುವ ಕಾಲದಲ್ಲಿ ಹಾಗೆ ಆಗುವುದೆಂದು ಯೇಸು ಸ್ವಾಮಿ ನಮ್ಮೆಲ್ಲರೂ ನೋಡಿ ಮಾತನ್ನು ನುಡಿಯುವಂಥ ಅವರ ವಾಗ್ದಾನ ಮತ್ತು ಕರೆ ಎಂಬುದೇ ನಾವು ಚಿಂತಿಸಿ ಧ್ಯಾನಿಸುವುದಾದರೆ ಪ್ರಿಯರೇ, ಹಾಗಾದರೆ ನೋಹನ ಕಾಲದಲ್ಲಿ ಏನು ನಡೆಯಿತು? ನಾವು ಆದಿಕಾಂಡ 6ನೇ ಅಧ್ಯಾಯ 5ರಿಂದ 13 ತನಕ ವಚನ ಧ್ಯಾನಿಸುವುದಾದರೆ, ಅಂದಿನ ಜಗತ್ತು, ಆ ಜಗತ್ತಿನಲ್ಲಿ ಇದ್ದಂಥ ಎಲ್ಲ ಜನರು ಕೆಟ್ಟು ಹೋಗಿದ್ದರು. ಎಲ್ಲರೂ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ದರು. ಅಂದರೆ ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಮದುವೆ ಮಾಡಿಕೊಡುವುದರಲ್ಲಿ, ಮದುವೆ ಮಾಡಿಕೊಳ್ಳುವುದರಲ್ಲಿ, ಪಾಪ ಮಾಡುವುದರಲ್ಲಿ, ದೇವರ ವಿರುದ್ಧವಾಗಿ ಅಹಂಕಾರಗಳಾಗಿ ದೇವರಿಗೆ ವಿರುದ್ಧವಾಗಿ ಅವರು ಕುಣಿದು ಕುಪ್ಪಳಿಸಲು ತೊಡಗಿದರು. ದೇವರಿಗಲ್ಲಿ ನೋವುಂಟಾಯಿತು, ದೇವರಿಗಲ್ಲಿ ವ್ಯಥೆ ಉಂಟಾಯಿತು. ಈ ಜನರು ತಿಂದು ಕುಡಿದು ಮದುವೆ ಮಾಡಿಕೊಡುವುದು, ಮದುವೆ ಮಾಡಿಕೊಳ್ಳುವುದು, ಪಾಪ ಮಾಡುವುದರಲ್ಲಿ ಜೀವನ ಕಲಿತಿದ್ದರೆಂಬುದು ಅವರ ವ್ಯಥೆ ಉಂಟಾಗಿ, ನಾನು ಸೃಷ್ಟಿ ಮಾಡಿದಂಥ ಎಲ್ಲ ಭೂಜಂತುಗಳು, ಎಲ್ಲ ಮನುಷ್ಯರನ್ನು ಎಲ್ಲ ಜಲಪ್ರಳಯದಿಂದ ನಾಶ ಮಾಡ್ತೀನಿ ಎಂದು ದೇವರು ತೀರ್ಮಾನ ತೆಗೆದುಕೊಂಡಲ್ಲಿ ಶೋಕವನ್ನು ವ್ಯಕ್ತಪಡಿಸ್ತಾರೆ. ಅಂದಿನ ಜಗತ್ತು 40 ದಿನ ಹಗಲು ರಾತ್ರಿ ಜಡಮಲೆ ಸುರಿದು ಎಲ್ಲರನ್ನು ಸರ್ವನಾಶ ಮಾಡಿತ್ತು. ಪ್ರಿಯರೇ, ಈ ಘಟನೆ ಆದಿಕಾಂಡ 6:5-13 ನೋಡ್ಬೋದು. ಈ ಘಟನೆಯನ್ನು ಯೇಸು ಸ್ವಾಮಿ ಮತ್ತಾಯನ ಸುವಾರ್ತ, ಲೂಕನ ಸುವಾರ್ತ ಮರು ಜ್ಞಾಪಕ ನಮಗೆ ಪ್ರಕಟಪಡಿಸ್ತಾರೆ. ಪ್ರಿಯರೇ, ಹಂಗಂದರೆ ಯೇಸು ಕೃಷ್ಣನ ದೃಷ್ಟಿ ಆತನ ಬರುವಾಗ ಎಲ್ಲರೂ ನಾಶವಾಗ್ತಾರೆಂಬುದಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು. ಅಂದಿನ ಜಗತ್ತು ಜನರು ಮಾಡಿದ ಪಾಪವನ್ನು ನೀವು ಮಾಡಬೇಡಿ ಎಂದು ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ಪ್ರಿಯರೇ, ಅಲ್ಲಿ ಆ ಜನರು ದೇವರ ವಿರುದ್ಧವಾಗಿ ಮಾಡಿದ ಪಾಪದ ನಿಮಿತ್ತವಾಗಿ ಅವರು ಪಾಪದ ಫಸಲನ್ನು ಉಣ್ಣಬೇಕಾಯಿತು. ಪ್ರಿಯರೇ, ಇದು ನಾವು ಸವಿಸ್ತಾರವಾಗಿ ನೋಡುವುದಾದರೆ ಆದಿಕಾಂಡ 3ನೇ ಅಧ್ಯಾಯ, ದೇವರು ಅತಿ ಸುಂದರವಾಗಿ ಏದೋನ ತೋಟವನ್ನು ಸೃಷ್ಟಿ ಮಾಡಿ ಆದಾಮ ಏವಲನಲ್ಲಿ ಇರಿಸಿದಾಗಲೂ ದೇವರ ವಿರುದ್ಧವಾಗಿ ಅವರು ಪಾಪ ಮಾಡುತ್ತಾರೆ. ಪಾಪ ಮಾಡಿ ದೇವರ ಸಂಬಂಧವನ್ನು ಕಡಿದುಕೊಳ್ಳುತ್ತಾರೆ. ನಾವು 3ನೇ ಅಧ್ಯಾಯ 1ರಿಂದ 10 ತನಕ ವಚನದಲ್ಲಿ ನೋಡ್ಬೋದು ಆದಿಕಾಂಡ. ಪ್ರಿಯರೇ,
ಆದರೆ ಈ ಮನುಷ್ಯರು ಪಾಪ ಮಾಡಿದ ನಿಮಿತ್ತವಾಗಿ ಏನೆಲ್ಲ ಘಟನೆಗಳಾದೆಂಬು ನಾವು ಸ್ವಲ್ಪ ಚಿಂತಿಸಿ ಧ್ಯಾನಿಸುವುದಾದರೆ, ಸೊದೋಮ್ ಮತ್ತು ಗೊಮೋರ ಪಟ್ಟಣಗಳು ಅಗ್ನಿ ಗಂಧಕದ ಮಲೆಯಿಂದ ನಾಶವಾಯಿತು. ಕಾರಣವೇನು ಪ್ರಿಯರೇ? ಅಲ್ಲಿ ಆ ಊರಿನ ಜನರೆಲ್ಲರೂ ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿ ತೊಡಗಿದರು ಪ್ರಿಯರೇ. ಆ ಪಾಪವು ಅತಿ ಘೋರವಾಗಿತ್ತು. ಲೋಟನ ಸಮೀಪಕ್ಕೆ ಇಬ್ಬರು ವ್ಯಕ್ತಿಗಳು ಬಂದಾಗ, ಆತನ ಆಶ್ರಯಕ್ಕೆ ಬಂದಾಗ, ಆ ಅತಿಥಿಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಉಪಚಾರ ಮಾಡಬೇಕಾದರೆ, ಅಲ್ಲಿ ಜನರು ನಿನ್ನ ಬಳಿಗೆ ಬಂದಿರುವಂಥ ಆ ಅತಿಥಿಗಳನ್ನು ಹೊರಗೆ ಕಳಿಸು, ನಾನು ಅವರೊಂದಿಗೆ ಸಂಬೋಧಿಸಬೇಕು, ನಾನು ಅವರೊಂದಿಗೆ ಸಂಭೋಗ ಮಾಡಬೇಕೆಂದು ಅವರು ಆ ಪಾಪವನ್ನು ಮಾಡಲು ಪ್ರಯತ್ನಿಸುವಾಗ ಅಲ್ಲಿ ದೇವರಿಗೆ ಅದು ವಿರುದ್ಧವಾಗಿರುತ್ತದೆ ಪ್ರಿಯರೇ. ದೇವರು ನುಡಿಯುತ್ತಾರೆ, ಲೋಟ, ನೀನು ನಿನ್ನ ಮಕ್ಕಳನ್ನು ಕರೆದುಕೊಂಡು ಈ ಊರನ್ನು ಬಿಟ್ಟು ಹೋಗು. ಇಲ್ಲಿರುವಂಥ ಜನರು ದೇವರ ವಿರುದ್ಧ ಅನೇಕ ಪಾಪವನ್ನು ಮಾಡಿದ್ರಿಂದ ಅಗ್ನಿ ಗಂಧಕದ ಮಲೆಯನ್ನು ಸುರಿತು ನಾನು ನಾಶ ಮಾಡಲೆಂದು ದೇವರು ಹೇಳುತ್ತಾರೆ ಪ್ರಿಯರೇ. ಅದೇ ರೀತಿ ಆ ಸೊದೋಮ ಗೊಮೋರ ಪಟ್ಟಣಗಳು ಜನರು ಅಗ್ನಿ ಮಲೆಯಿಂದ ಸುರಿದು ನಾಶವಾದರು ಪ್ರಿಯರೇ. ಇಂದಿಗೂ ಆ ನಾಡಿನಲ್ಲಿ ಒಂದು ಫಲ ಬಿಡುವುದಿಲ್ಲ ಪ್ರಿಯರೇ. ನೀವೀಗ ಹೋಗಿ ಆ ದೇಶದಲ್ಲಿ ನೋಡಿದ್ರೂ ಅಲ್ಲಿ ಒಂದು ಹಣ್ಣು ಬೆಳೀಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದು ಅಕ್ಷರ ಸತ್ಯವಾಗಿ ಈಗಲೂ ಹಾಗೆ ಉಂಟು ಪ್ರಿಯರೇ. ಇದೆಲ್ಲವನ್ನು ಯೇಸು ಕ್ರಿಸ್ತರು ಎಚ್ಚರಿಸುತ್ತಿದ್ದಾರೆ. ನೋಹನ ಕಾಲದಲ್ಲಿ ಆದಂತೆ ನರಪುತ್ರನು ಬರುವ ಕಾಲದಲ್ಲಿ ಆಗುತ್ತದೆ. ಎಚ್ಚರವಾಗಿರಿ, ಸಿದ್ಧರಾಗಿರಿ, ನೀವು ಪರಿಶುದ್ಧರಾಗಿ ಜೀವಿಸಿರಿ ಎಂದು ನಮಗೆ ಎಚ್ಚರಿಸಿ, ಆ ರೀತಿ ಘಟನೆ ಆಗಬಾರದೆಂದು ಪ್ರಭು ಕ್ರಿಸ್ತರು ನಮಗೆ ಎಚ್ಚರಿಸುತ್ತಿದ್ದಾರೆ ಪ್ರಿಯರೇ. ಈ ವಾಗ್ದಾನವನ್ನು ಮುಂದುವರಿಸಿ ನೋಡುವುದಾದರೆ, ಆದಿಕಾಂಡ 4ನೇ ಅಧ್ಯಾಯ 7ರಿಂದ 10ನೇ ವಚನ ನೋಡುವುದಾದರೆ, ಕಾಯ ಮತ್ತು ಏಬೇಲನು, ಕಾಯಿನ ತನ್ನ ಏಬೇಲನ್ನು ಹೊಲಕ್ಕೆ ಕರೆದುಕೊಂಡು ಹೋಗಿ ಕೊಂದು ಹಾಕುತ್ತಾನೆ. ಏಬೇಲನ ರಕ್ತವು ಕೂಗಿ ದೇವರಿಗೆ ಮೊರೆ ಇಡುತ್ತದೆ. ದೇವರ ಮೊರೆಯನ್ನು ಕೇಳುತ್ತಾರೆ ಪ್ರಿಯರೇ. ಭವಿಷ್ಯ ಭೂಮಿಯಲ್ಲಿ ಅದೇ ಮೊದಲನೇ ಕೊಲೆಯಾಗಿರ್ಬೋದು ನಾವು ನೋಡಬಹುದು. ದೇವರ ವಿರುದ್ಧವಾಗಿ ಅವರು ಪಾಪ ಮಾಡುತ್ತಲೇ ಬಂದರು. ಇದೆಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ಪ್ರಭು ಕ್ರಿಸ್ತರು ನೋಹನ ಕಾಲದಲ್ಲಿ ಆದಂತೆ ನರಪುತ್ರನು ಬರುವ ಕಾಲದಲ್ಲಿ ಆಗುತ್ತದೆಂದು ನೀವು ಎಚ್ಚರವಾಗಿರಿ, ಸಿದ್ಧರಾಗಿರ್ರಿ, ನರಪನ ಮುಂದೆ ನಿಲ್ಲಲು ನೀವು ಶಕ್ತರಾಗಿರಿ ಎಂದು ದೇವರು ನಮಗೆ ಕರೆ ಕೊಡ್ತಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ನಾವು 32ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಮೋಶೆ ಸಿನಾಯಿ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡುತ್ತಾ ಇರಬೇಕಾದರೆ, ಅವರು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇರಬೇಕಾದರೆ, ಈ ಇಸ್ರಾಯೇಲಿಂದ ಜನರೆಲ್ಲರೂ ದೇವರ ವಿರುದ್ಧವಾಗಿ ಪಾಪ ಮಾಡ್ತಾರೆ. ಈ ಮೋಸೆ ಎಲ್ಲೋದನೋ, ಕಣ್ಮರೆ ಆಗಿದ್ದಾನೆ, ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಲು ಒಂದು ದೇವರನ್ನು ಮಾಡಿಕೊಡಿ ಎಂದವರು ತನ್ನ ಸ್ವಂತ ಕಿವಿ, ಕೈ, ಕಾಲು, ಶರೀರದಲ್ಲಿದ್ದಂಥ ಓಲೆ ಜುಮುಕಿ, ಮಕ್ಕಳು ಮರಿಗಳು ಇದ್ದಂಥ ಎಲ್ಲ ಓಲೆ ಜುಮುಕಿ ತೆಗೆದುಕೊಂಡು ಅದು ಬೆಂಕಿಯಲ್ಲಿ ಸುಟ್ಟು ಒಂದು ವಿಗ್ರಹವನ್ನು ಮಾಡಿ ಅದಕ್ಕೆ ಅಡ್ಡಬಿದ್ದು ಆರಾಧಿಸಿ, ನೀವೇ ನಮ್ಮ ಸೃಷ್ಟಿಕರ್ತರೆಂದು ಅದಕ್ಕೆ ನಮಸ್ಕಾರ ಅಡ್ಡಬಿದ್ದು ಆರಾಧಿಸಿದಾಗ ಮೋಶೆ ಬಂದು, ಇದು ದೇವರಿಗೆ ವಿರುದ್ಧವಾದ ಪಾಪ, ಅವರು ನುಡಿದಾಗ ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಅಡ್ಡ ಬಿದ್ದು ಅವರು ತಿನ್ನಲು ಕುಡಿಯಲು ಕಾಮವೆದ್ದು ನಿಂತರು. ಇದು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿದ್ದರಿಂದ ಅಲ್ಲೇ ಭೀಕರವಾದ ಭೂಕಂಪವಾಗಿ ಅನೇಕ ಮಕ್ಕಳು, ಅಂದೇ 3,000 ಜನರು ಮರಣಕ್ಕೀಡಾದರು ಪ್ರಿಯರೇ. ಇದನ್ನು ಕುರಿತೇ ಪ್ರಭು ಕ್ರಿಸ್ತರು ನೋಹನ ಕಾಲದಲ್ಲಿ ನಡೆದಂತೆ, ಸೊದೋಮ ಗೊಮೋರ ಪಟ್ಟಣದಲ್ಲಿ ನಡೆದಂತೆ ನಾನು ಬರುವ ಕಾಲದಲ್ಲಿ ನಡೆಯುತ್ತದೆ, ಎಚ್ಚೆತ್ತುಕೊಳ್ಳಿ, ನೀವು ಪಶ್ಚಾತ್ತಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ದೇವರು ನಮಗೆ ಕರೆ ನೀಡುತ್ತಿದ್ದಾರೆ. ಈ ಆಗಮನ ಕಾಲದಲ್ಲಿ ಕ್ರಿಸ್ತನಿಗಾಗಿ ನಾವು ಸಿದ್ಧರಾಗಿ ನಿಲ್ಲಬೇಕೆಂದು ದೇವರು ನಿನ್ನನ್ನು ಕರೆಯುತ್ತಿದ್ದಾರೆ ಪ್ರಿಯರೇ. ನಾವು ಈ ವಚನವನ್ನು ಆಳವಾಗಿ ಚಿಂತಿಸಿ ಧ್ಯಾನಿಸುವುದಾದರೆ ನಿವೆ ನಗರವನ್ನು ನೋಡಬಹುದು. ನಿವೆ ನಗರ ಜನರು ಇದೇ ಪಾಪವನ್ನು ಮಾಡಿದ್ದರಿಂದ ಯೋನಾ ಪ್ರವಾದಿನ ಕಲಿಸ್ತಾರೆ, ನಿವೆ ನಗರಕ್ಕೆ ಹೋಗಿ ಎಚ್ಚರಿಕೆ ಕೊಡಲು. ಪ್ರಿಯರೇ, ಅಲ್ಲಿ ಆ ಯೋನನ ಪ್ರವಾದಿ ಮಾತನ್ನು ಕೇಳಿ ಅವರು
ಬೂದಿಗುಂಡಲು ಕುಳಿತುಕೊಂಡು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಪಶ್ಚಾತ್ತಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾದಾಗ ದೇವರು ಕೊಡಬೇಕಾದ ಶಿಕ್ಷೆಯನ್ನು ತಡೆ ಹಿಡಿದು ಅವರಿಗೆ ರಕ್ಷಣೆಯನ್ನು ಕೊಡುತ್ತಾರೆ. ಅಂದು ಯೋನನ ಬೋಧನೆಯನ್ನು ಕೇಳಿ ಅನೇಕ ಮಕ್ಕಳು ರಕ್ಷಣೆ ಪಡೆದಂತೆ ಯೋನನಿಗಿಂತ ಮಿಗಿಲಾಗಿ, ಸೊಲೊಮೋನಗಿಂತ ಮಿಗಿಲಾಗಿ ನಾನಿದೋ ಇಲ್ಲಿ ನಿಮಗೆ ಬೋಧಿಸ್ತಾ ಇದ್ದೇನೆ. 2000 ವರ್ಷಗಳಿಂದ ಅವರು ಈ ಭೂಮಿಯಲ್ಲಿ ಬಂದು ಮನುಷ್ಯರಾಗಿ ಹುಟ್ಟಿ ನಮ್ಮೊಂದಿಗೆ ಜೀವಿಸಿ ಎಲ್ಲ ವ್ಯಾಧಿಗಳು ರೋಗಿಗಳನ್ನು ಗುಣಪಡಿಸಿ ಎಲ್ಲ ಪಾಪಿಗಳಿಗೆ ರಕ್ಷಣೆ ಕೊಡಿ, ಪಾಪಿಗಳನ್ನು ಪ್ರೀತಿಸಿ ಎಲ್ಲ ಲೋಕದ ಜನರಿಗಾಗಿ ತನ್ನ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿ, ತಂದೆ ಇವರು ಏನು ಮಾಡಿದ ಐರು ಇವರು ಸೇಮಿಸಿ ಎಂದು ತನ್ನ 2 ಕರವನ್ನು ಚಾಚಿ ಎಲ್ಲ ಲೋಕ ರಕ್ಷಣೆಗಾಗಿ ನಮಗಾಗಿ ಪ್ರಾಣದ ಪ್ರಭು ಕ್ರಿಸ್ತರು ಯೋನನ ಬೋಧನೆಯನ್ನು ಕೇಳಿ ಅಂದು ಪಶ್ಚಾತ್ತಪಟ್ಟು ವಿಮುಖರಾದರು. ಸೊಲೊಮೋನ ಜ್ಞಾನೋಕ್ತಿ ಕೇಳಿ ಅನೇಕ ಮಕ್ಕಳು ಆತನ ಬಳಿಗೆ ಬಂದು ಬೋಧನೆ ಕೇಳಿದರು. ಅದಕ್ಕಿಂತ ಮಿಗಿಲಾಗಿದೋ ನಾನು ನಿಮ್ಮ ನಡುವೆ ಇದ್ದೀನಿ, ನೀವು ಯಾಕೆ ಪಶ್ಚಾತ್ತಾಪ ಪಡ್ತಾ ಇಲ್ಲ, ನೀವು ಯಾಕೆ ನನ್ನ ಬಳಿಗೆ ತಿರುಗ್ತಾ ಇಲ್ಲ, ನೀವು ಯಾಕೆ ದೇವರ ಬಳಿ ಬರ್ತಾ ಇಲ್ಲ ಎಂದು ಯೇಸು ಕ್ರಿಸ್ತ ನನ್ನನ್ನು ಕೇಳ್ತಿದ್ದಾರೆ. ಪ್ರಿಯರೇ, ಅದನ್ನು ಕುರಿತು ಯೇಸು ಸ್ವಾಮಿ, ನೋಹನ ಕಾಲದಲ್ಲಿ ಆದಂತೆ ನರಪತನ ಬರುವ ಕಾಲದಲ್ಲಿ ಆಗುತ್ತದೆ, ನೀವು ಎಚ್ಚೆತ್ತುಕೊಳ್ಳಿ, ಶ್ರದ್ಧರಾಗಿರಿ, ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿದ್ದು ದೇವರು ನಮಗೆ ಕರೀತಿದ್ದಾರೆ. ಪ್ರಿಯರೇ, ಅದಕ್ಕೆ ಮಾರ್ಕನ ಬರೆಸುವಾರ್ತೆಯಲ್ಲಿ 1:15 ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ, ಪಶ್ಚಾತ್ತಪಟ್ಟು ಪಾಪ ಜೀವನಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗೆಂದು ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ಪ್ರಿಯರೇ, ಈ ವಾಗ್ದಾನಗಳನ್ನು ನೆನಪಿಗೆ ತೆಗೆದುಕೊಂಡು ಪ್ರಭು ಕ್ರಿಸ್ತರಿಗೆ ನಾವು ಶರಣಾಗಿ ಜೀವಿಸಬೇಕೆಂದು ಈ ಆಗಮನ ಕಾಲದಲ್ಲಿ ನಮ್ಮನ್ನು ಕರೀತಿದ್ದಾರೆ. ಪ್ರಿಯರೇ, ನಾವು ಪ್ರಿಯರು ಇದು ನೋಡಬಹುದು. ಪ್ರೇಷಿತರ ಕಾಲಕ್ಕೆ 2ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ ಅಲ್ಲಿ ಪ್ರೇಷಿತರು ಬೋಧನೆ ಮಾಡ್ತಿದ್ದಂತೆ ಪ್ರತಿಯೊಬ್ಬರ ಹೃದಯದಲ್ಲಿ ಅಲಿಕೆ ನಾಟದಂತಾಯಿತು. ಇದನ್ನು ಕುರಿತು ಅವರು ಕೇಳ್ತಾರೆ, ನಾವೇನು ಮಾಡಬೇಕು ಮುಂದೆ ಸ್ವಾಮಿ ಎಂದು ಕೇಳಿದಾಗ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ, ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದಿವರೆಂದಾಗ ಅದೇ ರೀತಿ ಅವರು ಮಾಡ್ತಾರೆ. ಅಲ್ಲೇ ಅವರು 3000 ಜನರು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಸೀನಾಯ ಪರ್ವತದಲ್ಲಿ ದೇವರ ವಿರುದ್ಧವಾಗಿ ಪಾಪ ಮಾಡಿ ತಿಂದು ಕುಡಿದು ಪಾಪ ಮಾಡಿದಾಗ ಭೂಕಂಪವಾಗಿ 3000 ಜನರು ಮೃತಪಟ್ಟರು. ಇಲ್ಲಿ ಯೇಸು ಕ್ರಿಸ್ತನ ಬೋಧನೆ ಶಿಷ್ಯರು ಕೇಳಿ ಆ ಶಿಷ್ಯರು ಯೇಸು ಕ್ರಿಸ್ತನು ವಾಕ್ಯವನ್ನು ಸಾರಿದಾಗ ಆ ವಾಕ್ಯವನ್ನು ಕೇಳಿದಂಥ ಅನೇಕ ಜನರು ಅಂದೇ 3000 ಜನ ರಕ್ಷಣೆಗೊಂಡರು. ನೋಡಿ, ಇಂದಿನ ಕಾಲದಲ್ಲಿ ಜನರು ಪಾಪ ಮಾಡಿ 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 ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಅವರು ಶಿಕ್ಷೆ ಅನುಭವಿಸಿದರು. ಹೊಸ ಒಡಂಬಡಿಕೆಯಲ್ಲಿ ಆ ಪಾಪಕ್ಕೆ ರಕ್ಷಣೆ ಕೊಡಲು ಯೇಸು ಕ್ರಿಸ್ತರು ಬಂದರು. ಅಲ್ಲಿ 3000 ಜನ ಮೃತಪಟ್ಟರು, ಇಲ್ಲಿ 3000 ಜನ ರಕ್ಷಣೆಗೊಂಡರು. ಇದಾಗಿದೆ ಕ್ರಿಸ್ತನ ಪ್ರೀತಿ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ರೋಮ ಬರೆದ ಪತ್ರಿಕೆ 8:13 ನೀವು ಶರೀರ ಸ್ವಭಾವದ ಅನುಸಾರವಾಗಿ ಜೀವಿಸದೆ ಪವಿತ್ರ ಆತ್ಮಗ ಅವ್ರಿಗೆ ಅನುಸಾರವಾಗಿ ಜೀವಿಸಿರಿ. ಶರೀರ ಸ್ವಭಾವದ ಅನುಸಾರವಾಗಿ ಜೀವಿಸುವವನು ಖಂಡಿತವಾಗಿ ಸಾಯ್ತಾನೆ. ಈ ಲೋಕದಲ್ಲಿ ಬೀಡಿ, ಸಿಗರೇಟು, ಮದ್ಯಪಾನ, ಧೂಮಪಾನ, ಗಾಂಜಾ, ಮಾದಕ ವಸ್ತುಗಳು, ಚಕ್ಷು ದುರ್ಭಿಕ್ಷ, ಎಲ್ಲ ನಾನಾ ರೀತಿ ಪಾಪ ಮಾಡಿದಾಗ ಏನಾಯ್ತದೆ? ಕಿಡ್ನಿ, ಲಿವರ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರು, ಶ್ವಾಸಕೋಶಗಳು ಫೇಲ್ಯೂರ್, ಅಂಗಾಂಗಗಳು ಫೇಲ್ಯೂರು, ಅನೇಕ ತಂಬಾಕುಗಳು ಇವತ್ತಿನ ವಲಯದಲ್ಲಿ ಸಿಗರೇಟು, ಮಾದಕ ವಸ್ತುಗಳು ಸೇವಿಸುವಾಗ ಏನಾಯ್ತೀವಿ? ನಮ್ಮ ಅಂಗಾಂಗಗಳು ಫೇಲ್ಯೂರ್ ಆಗ್ತದೆ. ಆಗ ಡಾಕ್ಟ್ರಿಂದ ಕೈ ಬಿಡ್ತೀವಿ, ನಾವು ಕೊನೆಗೆ ಮರಣವನ್ನು ಅಪ್ಪುತ್ತೀವಿ. ಅದಕ್ಕೆ ರೋಮ ಬರೆದ 8:13 ನೀವು ಶರೀರ ಸ್ವಭಾವ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯ್ತೀರಿ. ಸಾವು ಕ್ರಿಸ್ತನ ಕೊಡುವುದಲ್ಲ, ನಾವಾಗಿ ತಂದುಕೊಂಡಿದ್ದೀವಿ. ಅದಕ್ಕೆ ಯೆರೆಮೀಯ ಪ್ರವಾದಿ 2:13 ಈ ರೀತಿ ಹೇಳಿದ್ರು, ಜೀವಜಲ ಬುಗ್ಗಿಯಾದ ನನ್ನನ್ನು ತೊರೆದು ಬಿಟ್ಟು ನೀರಿನಿಲ್ಲದ ಬಿರುಕು ತೊಟ್ಟಿಗಳು ಕೊರೆದುಕೊಂಡಿದ್ದೀರಿ. ಜೀವಜಲ ಬುಗ್ಗಿ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳದೆ ನಾವು ಪಾಪದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದೀವಿ. ಪ್ರಿಯರೇ, ಅದಕ್ಕೆ ಯೆರೆಮೀಯ ಪ್ರವಾದಿ 2:19 ಹೇಳಿದ್ರು, ನಿನ್ನ ಕೆಟ್ಟತನವೇ ನಿನ್ನ ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು. ನಿನ್ನ ದೇವರಾದ ಸರ್ವೇಶ್ವರನ ಭಯ ಇಲ್ಲದೆ ನೀನು ಜೀವಿಸಿದ್ರಿಂದ ನಿನಗೆ ಕೆಟ್ಟದಾಗಿ ಕೈಯಾಗಿ ಪರಿಣಮಿಸಿತು. ಇದು ಕಣ್ಣಾರ ಕಾಣ್ತಾ ಇದ್ದಿ, ಕಿವಿಯಾರ ಕೇಳ್ತಾ ಇದ್ದಿ, ಮನಸ್ಸಾರ ಗ್ರಹಿಸ್ತಾ ಇದ್ದಿ, ಪಾಪದ ಫಲವು ನೀನು ಸವಿತಾ ಇದ್ದಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೋನನ ಪ್ರವಾದನೆ ಕೇಳಿ ಪಶ್ಚಾತ್ತಾಪಟ್ಟರು ನಿವೇನಗರ ಜನರು. ಯೋನನಿಕ್ಕಿಂತ ಮಿಗಿಲಾದ ವ್ಯಕ್ತಿ ನಾನು, ಅಂದರೆ ಯೇಸು ಕ್ರಿಸ್ತರು. ಅವರ ಬೋಧನೆ ಕೇಳಿ ನಾವು ಎಷ್ಟು ಪಶ್ಚಾತ್ತಾಪ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಲೂಕನ ಶುಭ ಸಂದೇಶದಲ್ಲಿ 11:29 ಹೇಳಿದರು ದೇವರ ವಾಗ್ದಾನ. ಈ ಒಂದೊಂದು ವಚನದ ಮೂಲಕ ನಾವು ದೇವರು ನಮಗೆ ಕರೆ ನೀಡ್ತಿದ್ದಾರೆ. ಪ್ರಿಯರೇ, ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ.
ನೀನು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖಬೇಕೆಂದು ಈ ಆಗಮನ ಕಾಲದಲ್ಲಿ ನನ್ನನ್ನು ಕರೆದಿದ್ದಾರೆ. ಇಂದಿನ ಕಾಲದಲ್ಲಿ ಜಲಪ್ರಳಯದಿಂದ ಅನೇಕ ವ್ಯಕ್ತಿಗಳು ನಾಶವಾಗದ ಕಾರಣ ಅಲ್ಲಿ ಪುತ್ರರು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರು, ತಿನ್ನಲು ಕುಡಿಯಲು ತೊಡಗಿದ್ರು, ಪಾಪ ಮಾಡ್ತಿದ್ದರು, ಮರಣವನ್ನು ಅಪ್ಪಿದ್ರು. ನಿವೇ ನಗರ ಜನರು ಏನು ಮಾಡಿದರು? ಪಶ್ಚಾತ್ತಾಪಪಟ್ಟರು, ಪಾಪಕ್ಕೆ ವಿಮುಖರಾದರು. ಆ ನಗರವು ದೇವರು ರಕ್ಷಿಸಿತು. ಸೊದೋಮ ಗೊಮೋರ ಪಟ್ಟಣವೇನಾಯಿತು? ಅವರು ಶಲಿಂಗ ಕಾಮ ಮಾಡಿದ್ರಿಂದ ಆ ಪಟ್ಟಣಗಳು ಅಗ್ನಿ ಮಳೆಯಿಂದ ನಾಶವಾಯಿತು. ದೇವರ ವಿರುದ್ಧವಾಗಿ ಅವರು ಮರುಭೂಮಿಯಲ್ಲಿ ಗುಡುಗಿದಾಗ ಸರ್ಪಗಳಿಂದ ಕಚ್ಚಿ ಮರುಭೂಮಿಯಲ್ಲಿ ಮಡಿದು ಮಣ್ಣು ಪಾಲಾದರು. ಕ್ರಿಸ್ತನು ಇವೆಲ್ಲವನ್ನು ರಕ್ಷಿಸಲು ಯೇಸು ಕ್ರಿಸ್ತರ ಲೋಕಕ್ಕೆ ಆಗಮಿಸಿ ಬಂದಿದ್ದು. ಪಾಪದಿಂದಲೂ, ಶಾಪದಿಂದಲೂ, ರೋಗದಿಂದಲೂ, ರುಜಿನದಿಂದಲೂ, ದುಃಖದಿಂದಲೂ, ಪೀಡೆಯಲ್ಲಿರುವವರನ್ನೆಲ್ಲರನ್ನು ರಕ್ಷಿಸಲು ಯೇಸು ಕ್ರಿಸ್ತರ ಈ ಲೋಕ ಆಗಮಿಸಿ ಬಂದರು. ಅವರು ನಮಗೆ ರಕ್ಷಣೆ ಕೊಟ್ಟು ಬಿಡುಗಡೆ ಕೊಟ್ಟು ಆಗಾಯಿತು. ಇನ್ನು ಆತ ಬರುವುದು ಈ ಲೋಕಕ್ಕೆ ತೀರ್ಪು ಕೊಡಲು. ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಆ ತೀರ್ಪಿನ ದಿನದಲ್ಲಿ ನಾವು ನಿವೇ ನಗರದಂತೆ ಆದಿಕಾಂಡ 6:13 ವಚನ ಆಧಾರ ಪ್ರಕಾರ ನಾವು ಆಗದಂತೆ ಯೇಸುನಲ್ಲಿ ರಕ್ಷಣೆಗೊಂಡಬೇಕೆಂದು ದೇವರು ನನ್ನನ್ನು ಕರೆಯುತ್ತಿದ್ದಾರೆ. ಪ್ರಿಯರೇ, ಈ ಆಗಮನ ಕಾಲದಲ್ಲಿ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ, ಬೈಬಲು, ದೇವರ ವಾಕ್ಯ, ಬಲಿಪೂಜೆಯಲ್ಲಿ ಭಾಗವಹಿಸುವುದು, ದಾನ ಧರ್ಮ ಮಾಡುವುದು, ತಪ್ಪು ಹೊರಿಸಲು ಕಾರಣ ಎದುರನ್ನು ಯೇಸು ಕ್ಷಮಿಸಿದಂತೆ ನಾವು ಕ್ಷಮಿಸಿ ಪ್ರೀತಿಸುವರಾಗಿರಬೇಕು. ಅದಕ್ಕೆ ಕೊಲೆಶ್ವರ ಬರೆದ ಪತ್ರಿಕೆ 3:12-13 ನೋಡ್ಬೋದು. ತಪ್ಪು ಹೊರಿಸಲು ಕಾರಣ ಇದ್ರನು ಪ್ರಭು ಯೇಸು ಕ್ಷಮಿಸಿದಂತೆ ನೀನು ಕ್ಷಮಿಸಿ ಪ್ರೀತಿಸುವನಾಗಿರು. ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ಇಷ್ಟೆಲ್ಲ ನಮ್ಮನ್ನು ಕರೆದು ಹೆಚ್ಚಿಸುವಾಗ ನಾವು ಸಣ್ಣ ಪುಟ್ಟ ವಿಷಯಗಳು ನಮ್ಮ ಸಹೋದರೊಳಗೆ, ನಮ್ಮ ಕುಟುಂಬದೊಳಗೆ, ನಮ್ಮ ಸಮಾಜದೊಳಗೆ, ನಮ್ಮ ದೇಶದೊಳಗೆ ಇರುವಂಥ ಎಲ್ಲ ವೈಮನಸ್ಸುಗಳನ್ನು ಸರಿ ಮಾಡಿಕೊಳ್ಳಬೇಕೆಂದು ಕ್ರಿಸ್ತನು ನಮಗೆ ಕರೆ ನೀಡ್ತಿದ್ದಾರೆ. ಅದಕ್ಕೆ ಮತ್ತಾಯ 5:6 ಅಧ್ಯಾಯದಲ್ಲಿ ನಾವು ನೋಡ್ಬೋದು. ನೀನು ದೇವಾಲಯವನ್ನು ಪ್ರವೇಶಿಸಬೇಕಾದ್ರೆ ಯಾರ ಮೇಗಾರು ಕೋಪ ವೈಮನಸ್ಸಿದ್ರೆ ನಿನ್ನ ಕಾಣಿಕೆ ಹಾಕ್ಬೇಡ, ಅಲ್ಲಿ ಇಟ್ಟುಬಿಟ್ಟು ಮೊದಲು ನಿನ್ನ ಸಹೋದರನ ಸಂಧಾನ ಮಾಡ್ಕೋ. ಪ್ರೈಸ್ ಲಾರ್ಡ್. ಇದೆಲ್ಲ ಒಂದೊಂದು ವಾಗ್ದಾನ ನಮಗೆ ಎಚ್ಚರಿಕೆ ಕೊಡುವಂಥದ್ದಾಗಿದೆ ಪ್ರಿಯರೇ. ಹಾಗಾಗಿ ಕ್ರಿಸ್ತನ್ ನಾವು ಹಿಂಬಾಲಿಸುವರಾಗೋಣ, ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗೋಣ, ದೇವರಿಗೆ ಅಭಿಮುಖರಾಗೋಣ. ಇಂದಿನ ಕಾಲದಲ್ಲಿ ಅನೇಕ ರೀತಿ ಜನರು ದೇವರ ವಿರುದ್ಧವಾಗಿ ಪಾಪ ಮಾಡಿ ಮರುಭೂಮಿಯಲ್ಲಿ ಮಡಿದು ಬನ್ನು ಪಾಲಾದರು. ಇಲ್ಲಿ ಕ್ರಿಸ್ತನು ಆ ಎಲ್ಲ ಪಾಪಿಗಳನ್ನು ಪ್ರೀತಿಸಲು ಈ ಲೋಕಕ್ಕೆ ಮನುಷ್ಯರಾಗಿ ಅವರು 100ರಷ್ಟು ಮನುಷ್ಯರಾಗಿ 100ರಷ್ಟು ದೇವರಾಗಿ ಲೋಕಕ್ಕೆ ಬಂದರು. ಪಾಪಿ ಜಕ್ಕಾಯನ ಜೀವನವನ್ನು ಬದಲಾಯಿಸಿದರು, ಸಾಮರ್ಥ್ಯ ಸರಿ ಜೀವನವನ್ನು ಬದಲಾಯಿಸಿದರು, ಪತಿತ ಪಾವಲು ಸರಿ ಜೀವನವನ್ನು ಬದಲಾಯಿಸಿದರು, ಅನೇಕ ವ್ಯಾಧಿಗಳನ್ನು ಗುಣಪಡಿಸುವ ಪಾಪಗಳು ಕ್ಷಮಿಸಿದರು, ಅನೇಕ ಕುಷ್ಠರೋಗಿಗಳನ್ನು ದೇವರು ಗುಣಪಡಿಸಿ ಆ ಪಾಪಕ್ಕೆ ಕ್ಷಮೆಯನ್ನು ಕೊಟ್ಟರು. ಪಾರ್ಶ್ವವಾಯು ರೋಗದಿಂದ ನರಳುತ್ತಿದ್ದಾಗ 4 ಜನ ಒತ್ತುಕೊಂಡು ಬಂದಾಗ ಪ್ರಭು ಕ್ರಿಸ್ತರು ಅವರು ಒಂದು ಮಾತು ಹೇಳ್ತಾರೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಾಗದೆ ಅಂತ ಹೇಳ್ತಾರೆ. ನಿನ್ನ ರೋಗ ಗುಣವಾಗಲಿ ಅಂತ ಅವ್ರು ಹೇಳಿಲ್ಲ. ಅಲ್ಲಿ ನಾವು ಆ ವಚನದಲ್ಲಿ ಗಮನಿಸಬಹುದು. ಮಗನೇ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಎಂದರು. ಪಾಪ ಕ್ಷಮಿಸಲಾಗಿದೆ ಯೇಸು ಪ್ರಭು ಹೇಳಿದ ತಕ್ಷಣ ಅವನು ರೋಗ ಬಿಡುಗಡೆ ಆಯಿತು. ಅಂದರೆ ಆ ರೋಗಕ್ಕೆ ಕಾರಣ ಏನಾಗಿತ್ತು? ಅವನು ಮಾಡಿದ ಪಾಪವಾಗಿತ್ತು. 38 ವರ್ಷದ ಕುಷ್ಠರೋಗಿಯೂ ಅದೇ ಸೇಮ್. ಯೋಹಾನ 5:1-14. ಆತ 38 ವರ್ಷಗಳ ಕಾಲ ಪಾಪ ಮಾಡಿದ್ರಿಂದಲೇ ಜೀವಿಸಿದನು. ಕ್ರಿಸ್ತನು ಬಂದು ಎದ್ದು ನಡಿ ಅಂದಾಗ ಅವನ ರೋಗ ಬಿಟ್ಟು ಹೋಯಿತು, ಪಾಪವು ರಿಲೀಸ್ ಆಯಿತು. ನಿನ್ನ ಮತ್ತು ಜೀವನದಲ್ಲಿ ಎಷ್ಟು ವರ್ಷಗಳಿಂದ ನಾವು 38 ವರ್ಷದಿಂದಲೋ 28 ವರ್ಷದಿಂದಲೋ 18 ವರ್ಷದಿಂದಲೋ 8 ವರ್ಷದಿಂದಲೋ ಪಾಪ ಮಾಡ್ತಾ ಬಂದಿರ್ಬೋದು. ಆ ಪಾಪ ಎಲ್ಲವನ್ನು ಯೇಸು ಕ್ರಿಸ್ತರು ತಮ್ಮ ಶಿಲುಬೆಯಲ್ಲಿ ಜಡಿದು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಕ್ರಿಸ್ತನ ಹಿಂಬಾಲಿಸೋಣ, ಆ ಕ್ರಿಸ್ತನಿಗಾಗಿ ನಾವು ಬಾಲೋಣ, ಕಣ್ಣುಗಳು ಮುಚ್ಚೋಣ. ಪ್ರಭು ಯೇಸುವೇ, ಇದೋ ನಿಮ್ಮ ವಾಗ್ದಾನ ಕರೆ ಆಗಮನ ಕಾಲದಲ್ಲಿ ನಿಮಗೆ ವಿರುದ್ಧವಾಗಿ ನಾವು ಮಾಡಿದ ಎಲ್ಲ ಪಾಪಗಳು ನಿಮಗೆ ಸರೆಂಡರ್ ಮಾಡ್ತೀವಿ ಸ್ವಾಮಿ. ನನ್ನ ಸಹೋದರನ ಮೂಲಕವೋ, ನನ್ನ ಮೂಲಕವೋ, ನನ್ನ ಸ್ನೇಹಿತರ ಮೂಲಕವೋ, ಇತರ ಮೂಲಕವೋ ಬಂದಿಂದೆಲ್ಲ ಪಾಪಗಳು ನಿಮಗೆ ವಿರುದ್ಧವಾಗಿ ಮಾಡಿದೆಲ್ಲ ಪಾಪಗಳನ್ನು ಇದೋ ಸ್ವಾಮಿ ಸರೆಂಡರ್ ಮಾಡ್ತಾ ಈ ಆಗಮನ ಕಾಲದಲ್ಲಿ ನೀವು ನಮ್ಮ ಹೃದಯದಲ್ಲಿ ಆಗಮಿಸಿ ಬಂದು ಪರಿಶುದ್ಧರಾಗಿ ನಿಮ್ಮೊಂದಿಗೆ ಜೀವಿಸಿ ಒಂದು ದಿನದಲ್ಲಿ ನಿಮ್ಮ ಸ್ವರ್ಗದಲ್ಲಿ ದೂತರ ಸಮ್ಮುಖದಲ್ಲಿ ನಾವು ಸ್ತುತಿಸ್ತಾ ಆರಾಧಿಸ್ತಾ ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ಈ ಸಮಯದಲ್ಲಿ ಸರೆಂಡರ್ ಮಾಡಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಂದೆಯೇ. ಆಮೇನ್. ಪ್ರೈಸ್ ಲಾರ್ಡ್.